ಇನ್ನು ಸ್ಟೇಟ್ಮೆಂಟ್ಗಳು ಎಷ್ಟರ ಮಟ್ಟಿಗೆ ಮೇಂಟೈನ್ ಆಗ್ತವೆ ಅನ್ನುವಂಥದ್ದು ಇದೆಯಲ್ಲ, ಅದರ ಮೇಲೆ ಈ ಕೇಸ್ ಅವಲಂಬನೆ ಆಗಿದೆ. ನಾನು ಆರಂಭದಲ್ಲಿ ಮಾತನ್ನು ಹೇಳಿದೆ, ಈ ಸಾಕ್ಷ್ಯಗಳಿದಾವಲ್ಲ, ಈ ಸಾಕ್ಷ್ಯಗಳು ಇದೇ ರೀತಿ ಸ್ಟೇಟ್ಮೆಂಟ್ಗಳಿರಲ್ಲ. ಬರ್ತಾ ಅವರ ಸ್ಟೇಟ್ಮೆಂಟ್ಗಳು ಕೂಡ ಬದಲಾಗಬಹುದು. ಆದರೆ ಏನಾದರೂ ತಾವು ಹೇಳಿರುವಂಥ ಮಾತಿಗೆ ಏನಾದರೂ ಬದ್ಧರಾಗಿಬಿಟ್ರೆ ಖಂಡಿತವಾಗಲೂ ಅಪಾಯ ನಿಶ್ಚಿತ. ನೋಡಿ, ಪವನ್ ಕತೆ ಹೇಳಬೇಕು. ಪವನ್ ಹೇಳಿದ್ದಾನೆ ಪೊಲೀಸ್ ಎದುರುಗಡೆಗೆ, ಹೌದು ಅವನ ಮರಭಂಗಕ್ಕೆ ಒದ್ದಿದ್ದೇ ದರ್ಶನ್ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಇದೇನಾದರೂ ಹೌದು ಅನ್ನೋದಾದರೆ, ಅದರಿಂದ ಜೀವ ಹೋಗಿದೆ ಅನ್ನೋದಾದರೆ ಇನ್ನಷ್ಟು ತೊಂದರೆಗಳಾಗ್ತವೆ ದರ್ಶನ್ಗೆ. ಪವನ್ ಮತ್ತು ಸಮತಾ ಈ ವಿಚಾರ ಸಂಬಂಧಪಟ್ಟಂಗೆ ಹೇಳಿರೋದೇನು, ಅವರ ಸ್ಟೇಟ್ಮೆಂಟ್ಗಳೇನು, ಈ ಸ್ಟೇಟ್ಮೆಂಟು ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗ್ತವೆ, ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗಕ್ಕೆ ಒದ್ದ ದರ್ಶನ್. ರೇಣುಕಾಸ್ವಾಮಿ ಎದೆ ಮೇಲೆ ಕಾಲಿಟ್ಟು ತುಳಿದು ಕರಿಯನ ಕ್ರೌರ್ಯ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ. ನಾನು ಹಲ್ಲೆ ಮಾಡಿದೆ ಎಂದಿದ್ದಾರೆ. ಆದ್ರೆ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಮರ್ಮಾಂಗಕ್ಕೆ ಒದ್ದೆ ಅಂತ ಹೇಳಿಲ್ಲ. ಆದ್ರೆ ಪೊಲೀಸರ ಚಾರ್ಜ್ ಶೀಟ್ ನ ಸಾರಾಂಶದಲ್ಲಿ ಮತ್ತು A3 ಪವನ್ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದೇ ದರ್ಶನ್ ಎಂದು ಹೇಳಿದ್ದು ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗೋ ಸಾಧ್ಯತೆ ಇದೆ. ದಿನಾಂಕ 5/6/2024 ಬುಧವಾರದಂದು ರಾತ್ರಿ 8:45 ಗಂಟೆ ಸುಮಾರಿನಲ್ಲಿ ನಾನು ಪವಿತ್ರ ಗೌಡ ಅವರ ಮನೆಯಲ್ಲಿ ಇರುವಾಗ ಪವಿತ್ರ ಅವರು ಮನೆಯ ಹಾಲ್ನಲ್ಲಿ ಕುಳಿತು ಅಳ್ತಾ ಇದ್ರು. ಆಗ ನಾನು ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದೆ. ಅವರು ಏನೂ ಇಲ್ಲ ಅಂತ ಹೇಳಿ ಮತ್ತೆ ಅಳ್ತಾ ಇದ್ರು. ಆಗ ನಾನು ಏನಾಗಿದೆ ಅಂತ ಪದೇ ಕೇಳಿದಾಗ ಪವಿತ್ರ ಗೌಡ ಅವರು ತಮ್ಮ ಐಫೋನ್ ನನಗೆ ಕೊಟ್ಟು ಇನ್ಸ್ಟಾಗ್ರಾಮ್ ಮೆಸೇಜ್ಗಳನ್ನ ನೋಡು ಅಂದ್ರು. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು ಗೌತಮ್ KS ಎಂಬ ಅಕೌಂಟ್ ನಲ್ಲಿ ಪವಿತ್ರ ಗೌಡ ಅವರಿಗೆ ಸೆಕ್ಸಿ ಬ್ಯೂಟಿ, ನಿನ್ನ ರೇಟ್ ಎಷ್ಟು, ದರ್ಶನ್ ದೇ ಬೇಕಾ ನಿನ್ಗೆ, ನಂದು ಇದೆ ನೋಡುತ್ತೀಯಾ, ನಿನ್ನ ನಂಬರ್ ಹೇಳು ಎಂಬಿತ್ಯಾದಿಯಾಗಿ ತುಂಬಾ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಮಾಡಿದ್ದರು. ಆಗ ನಾನು ಅವರಿಗೆ ನೋಡಿಕೊಳ್ಳುತ್ತೇನೆ, ಬುದ್ಧಿ ಕಲಿಸುತ್ತೇನೆ ಅಂತ ಹೇಳಿ ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ನನ್ನ ನಂಬರ್ ಟೈಪ್ ಮಾಡಿ ಗೌತಮ್ KS ಎಂಬ ಅಕೌಂಟ್ಗೆ ಕಳುಹಿಸುತ್ತೇನೆ. ಆಗ ಅವರು ನನ್ನ ನಂಬರ್ಗೆ ಕೂಡಲೇ ಕಾಲ್ ಮಾಡ್ತಾನೆ. ಆಗ ಸ್ಪೀಕರ್ಗೆ ಹಾಕಿ ಪವಿತ್ರ ಅಕ್ಕ ಅವರಿಂದ ನಾಟಕದ ಪ್ರೀತಿಯ ಮಾತುಗಳನ್ನ ಆಡಿಸುತ್ತೇನೆ. ಈ ವಿಚಾರವನ್ನ ಅಣ್ಣ ದರ್ಶನ್ ರವರಿಗೆ ಹೇಳಿದಾಗ ಅವರು ನನಗೆ ಹೇಗಾದರೂ ಮಾಡಿ ನೀನು ಆತನನ್ನ ಹುಡುಕಿಕೊಂಡು ಆತನನ್ನ ಕರೆದುಕೊಂಡು ಬಂದು ನನಗೆ ಹೇಳು ಅಂತ ಹೇಳಿರುತ್ತಾರೆ. ನಂತರ ಗೌತಮ್ KS ಎಂಬ ವ್ಯಕ್ತಿಗೆ ಇನ್ಮುಂದೆ ನನಗೆ ಕಾಲ್ ಮಾಡಬೇಡ, ದರ್ಶನ್ ಮತ್ತು ಇತರರು ನನ್ನ ಜೊತೆ ಇರುತ್ತಾರೆ, ವಾಟ್ಸಪ್ ಕಾಲ್ ಮಾಡು ಅಂತ ಹೇಳಿದ್ರು. ನಂತರ ಅವನು ಪವಿತ್ರ ಅಕ್ಕ ಅಂತ ಅಂದುಕೊಂಡು ನನ್ನ ನಂಬರ್ಗೆ ಮೆಸೇಜ್ ಮಾಡ್ತಾ ಇದ್ದ. ಆಗ ಆತನು ತನ್ನ ಗುಪ್ತಾಂಗದ ಫೋಟೋಗಳನ್ನ, ಕಾಂಡೋಮ್ ಫೋಟೋಗಳನ್ನ ಕಳಿಸ್ತಾ ಇದ್ದ. ನಾನು ಆತನಿಗೆ ಕಾಮ ಉತ್ತೇಜಿಸುವ ರೀತಿಯಲ್ಲಿ ನಿಂದು ನೋಡಿದೆ, ಇಷ್ಟ ಆಯ್ತು, ಡೈರೆಕ್ಟ್ ಆಗಿ ನೋಡಬೇಕು, ಸೊ ಅದಕ್ಕೆ ಅಂತ ಪ್ರೀತಿಯ ಮಾತುಗಳನ್ನ ಆಡಿ ಆತನು ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಮತ್ತು ಆತನ ಊರು ಯಾವುದು ಅನ್ನೋದರ ಮಾಹಿತಿಯನ್ನ ತಿಳಿದುಕೊಂಡೆ. ನಿನ್ನ ಲೈವ್ ಲೊಕೇಶನ್ ಸೆಂಡ್ ಮಾಡು, ನೀನು ಎಲ್ಲಿ ವರ್ಕ್ ಮಾಡ್ತಾ ಇರೋದು ಅಂತ ಮೆಸೇಜ್ ಮಾಡ್ತಾ ಇದ್ದೆ. ಹೀಗೆ ಚಾಟಿಂಗ್ ಬಗ್ಗೆ ಬಾಯ್ಬಿಟ್ಟ ಪವನ್ ಆರಂಭದಲ್ಲಿ ಸುಳ್ಳು ಲೊಕೇಶನ್ಗಳನ್ನ ರೇಣುಕಾಸ್ವಾಮಿ ಹೇಳ್ತಿದ್ದ ಎಂದು ಹೇಳಿದ್ದಾನೆ. ಆದ್ರೆ ಕೊನೆಗೆ ಒಂದು ದಿನ ಚಿತ್ರದುರ್ಗದಲ್ಲಿರೋದಾಗಿ ಖಚಿತ ಲೊಕೇಶನ್ ಪಡೆದುಕೊಂಡ. ಆಮೇಲೆ ಪ್ಲಾನ್ ಮಾಡಿ ಎತ್ತು ಹಾಕೊಂಡು ಬಂದಿದ್ರು. ಆಮೇಲೆ ಏನಾಯ್ತು ಅನ್ನೋದನ್ನು ಪೊಲೀಸರ ಮುಂದೆ ಪವನ್ ಕಕ್ಕಿದ್ದಾನೆ. ದರ್ಶನ್ ಅವರು ರೇಣುಕಾಸ್ವಾಮಿಗೆ ನೀನು ಮೆಸೇಜ್ ಮಾಡ್ತಾ ಇದ್ದ ಮೇಡಮ್ ಯಾರು ಅಂದುಕೊಂಡಿದ್ದೀಯಾ ಅಂತ ಕೇಳಿದ್ರು. ಆಗ ರೇಣುಕಾಸ್ವಾಮಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಆಗ ದರ್ಶನ್ ಅವರು ಕಾರಿನಲ್ಲೇ ಕುಳಿತಿದ್ದ ಪವಿತ್ರ ಗೌಡರನ್ನ ರೇಣುಕಾಸ್ವಾಮಿ ಇದ್ದ ಸ್ಥಳಕ್ಕೆ ಕರೆಸಿದ್ರು. ನೀನು ಇವಳಿಗೆ ಮೆಸೇಜ್ ಮಾಡ್ತಾ ಇದ್ದೀಯಾ, ಇವಳು ನನ್ನ ಹೆಂಡತಿ ಅಂತ ಹೇಳಿ ಅಲ್ಲಿಯೇ ಇದ್ದ ಒಂದು ಮರದ ಕೊಂಬೆಯನ್ನ ಮುರಿದುಕೊಂಡು ರೇಣುಕಾಸ್ವಾಮಿಗೆ ಮನ ಬಂದಂತೆ ಆತನ ಕೈ, ಕಾಲು, ಬೆನ್ನಿಗೆ, ಎದೆಗೆ ಹೊಡೆದ್ರು. ಆಗ ಅಕ್ಕ ಪವಿತ್ರ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಬೀಸಿ ಹೊಡೆದರು. ನಾಗರಾಜ್ ಅಲಿಯಾಸ್ ನಾಗು ಪವಿತ್ರರಿಂದ ಚಪ್ಪಲಿ ಕಸಿದು ಆತರ ಅಲ್ಲ ಹೊಡೆಯೋದು ಅಂತ ಹೇಳಿ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದ. ಪವಿತ್ರ ಅವರ ಕಾಲಿಗೆ ಬೀಳೋದಕ್ಕೆ ರೇಣುಕಾಸ್ವಾಮಿ ಬಂದಾಗ ಪವಿತ್ರ ಹಿಂದಕ್ಕೆ ಸರಿದರು. ನಂತರ ಪವಿತ್ರ ಗೌಡ ಅವರಿಗೆ ದರ್ಶನ್ ಮನೆಗೆ ಕಳುಹಿಸುತ್ತಾರೆ. ಪವಿತ್ರ ಗೌಡರನ್ನ ಮನೆಗೆ ಕಳಿಸಿದ್ದೇ ತಡ ದರ್ಶನ್ ಮತ್ತಷ್ಟು ಕೆರಳಿದ್ರಂತೆ. ರೇಣುಕಾಸ್ವಾಮಿ ಫೋನ್ನಲ್ಲಿದ್ದ ಗುಪ್ತಾಂಗದ ಫೋಟೋಗಳನ್ನ ನೋಡಿ ಕಾಲಲ್ಲಿ ತುಳಿದ್ರು ಅಂತ ಪವನ್ ಹೇಳಿದ್ದಾನೆ ನೋಡಿ. ಮೆಸೇಜ್ಗಳನ್ನ ನೋಡುತ್ತಾ ರೇಣುಕಾಸ್ವಾಮಿಯು ಪವಿತ್ರಾಗೆ ಕಳಿಸಿದ್ದ ಗುಪ್ತಾಂಗದ ಫೋಟೋ ನೋಡಿ
ದರ್ಶನ್ ಬಲವಾಗಿ ಕಾಲಿನಲ್ಲಿ ತುಳಿದ್ರು. ಆತನ ಗುಪ್ತಾಂಗಕ್ಕೆ ಒದ್ದು ಎದೆಗೆ ಬಲವಾಗಿ ತುಳಿದರು. ನಂತರ ಅಲ್ಲಿಗೆ ಬಂದಿದ್ದ ಲಕ್ಷ್ಮಣ್ ಸೇರಿದಂತೆ ಎಲ್ಲರಿಗೂ ಕೆಟ್ಟ ಮೆಸೇಜ್ ಮಾಡಿರುವ ಬಗ್ಗೆ ಹೇಳಿದ್ರು. ಆಗ ಲಕ್ಷ್ಮಣ್ ಕೈಗಳಿಂದ ರೇಣುಕಾಸ್ವಾಮಿ ಪಕ್ಕಿಗೆ ಪಂಚ್ ಮಾಡಿರುತ್ತಾರೆ. ನಾಗರಾಜು ಬೆನ್ನಿಗೆ ಹಗ್ಗದಲ್ಲಿ ಹೊಡೆದಿದ್ದು ವಿನಯ್ ಕಾಲುಗಳಲ್ಲಿ ಒದ್ದಿರುತ್ತಾನೆ. ದರ್ಶನ್ ಪ್ರದೋಷ್ಗೆ ವಿಡಿಯೋ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಆಗ ಪ್ರದೋಷ್ ಆತನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ರು. ಇದು ಆರೋಪಿ ಪವನ್ ಪೊಲೀಸರ ಮುಂದೆ ನೀಡಿರುವಂತಹ ತಪ್ಪೊಪ್ಪಿಗೆ. ಬ್ಯೂರೋ ರಿಪೋರ್ಟ್ TV9.